ನಮಸ್ತೆ ವೀಕ್ಷಕರೇ, ಲವ್ ಪಾಯಿಂಟ್ಗೆ ಸ್ವಾಗತ. ಇಂದು ಕರ್ನಾಟಕ ರಾಜಕೀಯ ಲೋಕದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿರುವ ವಿಷಯ ಸುಪ್ರೀಂ ಕೋರ್ಟ್ ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕ್ ಖರ್ಗೆಗೆ ನೀಡಿರುವ ನೋಟಿಸ್. ಹಾಗಿದ್ರೆ ಸಂಪೂರ್ಣ ಮಾಹಿತಿ ಲವ್ ಪಾಯಿಂಟ್ನಲ್ಲಿ. ವೆಲ್ಕಮ್ ಟು ಲವ್ ಪಾಯಿಂಟ್. ಸಿದ್ದರಾಮಯ್ಯಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಯಾಕೆ ನೀಡಿತು? 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ವರುಣಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ರು. ಆದರೆ ಚುನಾವಣೆಯ ನಂತರ ಒಬ್ಬ ಅಭ್ಯರ್ಥಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರಮುಖ ದೂರು ಸಲ್ಲಿಸಿದ್ರು. ಅವರ ಆರೋಪ ಹೇಗಿದೆ ಅಂದ್ರೆ, ಗ್ಯಾರಂಟಿ ಯೋಜನೆಯನ್ನ ಚುನಾವಣಾ ಆಮಿಷವಾಗಿ ಬಳಸಲಾಗಿದೆ. ಜನರಿಗೆ ಉಚಿತ ಸಬ್ಸಿಡಿಗಳು, ಹಣ, ಉಚಿತ ಬಸ್ ಪ್ರಯಾಣ, ವಿದ್ಯುತ್ ಇವನ್ನೆಲ್ಲ ಮತ ಕೇಳುವ ಸಲುವಾಗಿ ಬಳಸಲಾಗಿದೆ. ಇದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅಂದ್ರೆ RPA ಅಡಿ ತಪ್ಪು ಎಂದು ಹೇಳಿದ್ದಾರೆ. ಈ ದೂರನ್ನ ಹೈಕೋರ್ಟ್ ಮೊದಲು ತಳ್ಳಿ ಹಾಕಿತ್ತು. ಆದರೆ ಮೇಲ್ಮನವಿ ಸುಪ್ರೀಂ ಕೋರ್ಟ್ಗೆ ಬಂದಾಗ ಸುಪ್ರೀಂ ಕೋರ್ಟ್ ಹೇಳಿದ್ದು, ಈ ಆರೋಪ ಗಂಭೀರವಾಗಿ ಕಾಣುತ್ತದೆ. ಆದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರತಿಕ್ರಿಯೆ ನೀಡಬೇಕು, ಹೀಗಾಗಿ ನೋಟಿಸ್ ಜಾರಿ ಮಾಡಿದೆ. ಇನ್ನು ಪ್ರಿಯಾಂಕ್ ಖರ್ಗೆಗೆ ನೋಟಿಸ್ ಯಾಕೆ ಬಂತು ಅಂತ ನೋಡೋದಾದ್ರೆ, ಪ್ರಿಯಾಂಕ್ ಖರ್ಗೆ 2023ರ ಚಿತ್ತಾಪುರ್ ಕ್ಷೇತ್ರದಿಂದ ಗೆದ್ರು. ಅವರ ಮೇಲಿರುವ ಪ್ರಮುಖ ಆರೋಪಗಳು ಗ್ಯಾರಂಟಿ ಯೋಜನೆಯನ್ನ ಚುನಾವಣಾ ಆಮಿಷವಾಗಿ ಬಳಸಿದ್ರು. ಹಾಗೆ ಜಾತಿ, ಶೈಕ್ಷಣಿಕ ದಾಖಲೆಗಳು ಸರಿ ಇದೆಯಾ ಎಂಬ ಪ್ರಶ್ನೆಯಲ್ಲಿ ಹುಟ್ಟಿದೆ. ಚುನಾವಣಾ ಪ್ರಚಾರದಲ್ಲಿ ಕೆಲವು ಅಕ್ರಮ ನಡೆದಿದೆ ಎಂಬ ದೂರು ಕೂಡ ಇಲ್ಲಿ ಕೇಳಿ ಬಂದಿದೆ. ಈ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಪ್ರಿಯಾಂಕ್ ಖರ್ಗೆ ಮತ್ತು ಚುನಾವಣಾ ಆಯೋಗಕ್ಕೆ ನೋಟಿಸ್ ಕಳುಹಿಸಿದೆ. ಈ ದೂರಿಗೆ ನೀವು ಉತ್ತರ ನೀಡಿ ಎಂದು ಹೇಳಿದೆ. ಗ್ಯಾರಂಟಿ ಯೋಜನೆಗಳು ಯಾಕೆ ವಿವಾದಕ್ಕೆ ಸಿಲುಕಿದ್ವು? ಕರ್ನಾಟಕ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಯನ್ನ ಘೋಷಿಸಿತ್ತು. ಶಕ್ತಿ ಅಂದ್ರೆ ಮಹಿಳೆಯರಿಗೆ ಉಚಿತ ಬಸ್ ಹಾಗೂ ಗೃಹಲಕ್ಷ್ಮಿ, ಮಹಿಳೆಯರಿಗೆ 2,000 ಹಣ, ಅನ್ನಭಾಗ್ಯ ಯೋಜನೆ, ಉಚಿತ ಅನ್ನವನ್ನ ನೀಡೋದು, ಹಾಗೆ ಯುವ ನಿಧಿ, ನಿರುದ್ಯೋಗಿಗಳಿಗೆ ನೆರವು ನೀಡೋದು, ಇನ್ನು ಗೃಹ ಜ್ಯೋತಿ, ಇದು ಉಚಿತ ವಿದ್ಯುತ್ ನೀಡೋದು. ಈ ಯೋಜನೆಗಳನ್ನ ಚುನಾವಣಾ ಪ್ರಚಾರದಲ್ಲಿ ಬಹಳ ಪ್ರಮಾಣದಲ್ಲಿ ಬಳಸಲಾಯಿತು. ವಿರೋಧ ಪಕ್ಷ ಹೇಳೋದು ಇದು ಮತದಾರರಿಗೆ ಆಮಿಷ ಒಡ್ಡಿದಂತೆ ಎಂದು. ಹಾಗೆ ಹಣ, ಲಾಭ ನೀಡುವ ವಾಗ್ದಾನ ಮತದಾರರನ್ನ ಪ್ರಭಾವಗೊಳಿಸಬಹುದು ಎಂದು. ಇದು ಆಮಿಷ ಅಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದು, ಇದು ಸರ್ಕಾರದ ಯೋಜನೆ ಮಾತ್ರ ಆಗಿದೆ ಎಂದು ಹೇಳಲಾಗ್ತಾ ಇದೆ. ಇದನ್ನೇ ಈಗ ಸುಪ್ರೀಂ ಕೋರ್ಟ್ ಪರಿಶೀಲನೆ ನಡೆಸೋದು. ಡಿಸೆಂಬರ್ 8, 2025ರಂದು ಸುಪ್ರೀಂ ಕೋರ್ಟ್ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಜಾರಿ ಮಾಡಿದೆ. 2023ರ ವರುಣಾ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಜನಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಅತ್ಯಂತ ಬಲವಾಗಿ ಪ್ರಚಾರವನ್ನು ಮಾಡಲಾಗಿದೆ ಎಂದು ಆರೋಪ ದಾಖಲಾಗಿತ್ತು. ಈ ಆರೋಪದಲ್ಲಿ ಮತದಾರರಿಗೆ ಆಮಿಷ ನೀಡಿ ಅವರನ್ನ ಮತ ಚಲಾಯಿಸಲು ಪ್ರಭಾವ ಸೃಷ್ಟಿಸಿದೆ ಎಂದು ಹೇಳಲಾಗುತ್ತಿದೆ. ಇದನ್ನ ಹೈಕೋರ್ಟ್ ತಳ್ಳಿ ಹಾಕಿದ್ರೂ ಕೂಡ ಮೇಲ್ಮನವಿ ಸುಪ್ರೀಂ ಕೋರ್ಟ್ಗೆ ಬಂದಾಗ ಸುಪ್ರೀಂ ಕೋರ್ಟ್ ಪ್ರತಿಕ್ರಿಯೆಯಲ್ಲಿ ಸಿದ್ದರಾಮಯ್ಯನವರಿಗೆ ಪ್ರತಿಕ್ರಿಯೆ ನೀಡಲು ನೋಟಿಸ್ ಜಾರಿ ಮಾಡಲಾಗಿದೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ನೀಡಿದ್ದು, ಬೆಳಗಾವಿಯ ಚಿತ್ತಾಪುರ್ ಕ್ಷೇತ್ರದ 2023 ಚುನಾವಣಾ ಸಂದರ್ಭದಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪದ ಮೇಲೆ ಈ ಒಂದು ನೋಟಿಸ್ ಕಳಿಸಲಾಗಿದೆ. ಹಾಗೂ ಉಚಿತ ಗ್ಯಾರಂಟಿ ಯೋಜನೆಗಳ ಮೂಲಕ ಮತದಾರರನ್ನ ಆಕರ್ಷಿಸುವುದು ಸರಿನಾ ಅಥವಾ ಅದು ವ್ಯಾಪಾರವೇ ಎಂಬ ಅಭಿಪ್ರಾಯದಿಂದ ಕೂಡ ನೋಟಿಸ್ ಬಂದಿದೆ. ಮತ್ತು ಇಲ್ಲಿ ಜಾತಿ ಪ್ರಮಾಣ ಪತ್ರ, ಶೈಕ್ಷಣಿಕ ದಾಖಲೆಗಳು ಸರಿ ಇವೆಯಾ ಎಂಬ ಕಾರಣಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ಅವರು ಪ್ರಿಯಾಂಕ್ ಖರ್ಗೆ ಮತ್ತು ಚುನಾವಣಾ ಆಯೋಗಕ್ಕೆ ಪ್ರತಿಕ್ರಿಯೆ ನೀಡಲು ನೋಟಿಸ್ ಅನ್ನು ಹೊರಡಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ 2023ರ ಚುನಾವಣಾ ಮೇಲೆ ವಾದಾತೀತ ಕೆಲವು ಪಿಟಿಷನ್ನಲ್ಲಿ ಆಮಿಷ ಮನ್ನಣೆ ಸಂಬಂಧಿತ ಆರೋಪ ಆಗಿದ್ದು, ಅದಕ್ಕಾಗಿ ಸುಪ್ರೀಂ ಕೋರ್ಟ್ನಿಂದ ಜವಾಬ್ದಾರಿ ಹೇಳಲು ನೋಟಿಸ್ ಜಾರಿಯಾಗಿದೆ. ಪ್ರಿಯಾಂಕ್ ಖರ್ಗೆಗೆ 2023ರ ಶಾಸಕರ ಒಂದು ಚುನಾವಣಾ ಸಂದರ್ಭದಲ್ಲಿ ಅಕ್ರಮ ದಾಖಲೆಗಳ ಬಗ್ಗೆ ಮತ್ತು ಅಪಪ್ರಚಾರದ ಆಕರ್ಷಣೆಯ ಕುರಿತಂತೆ ಹೆಸರಾದ ಮೇಲೆ ನೋಟಿಸ್ ಇದರ ಮೇಲೆ ಜಾರಿಯಾಗಿದೆ. ಇದು ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕ್ ಖರ್ಗೆ ವಿರುದ್ಧ ಸುಪ್ರೀಂ ಕೋರ್ಟ್ ನೀಡಿರುವ ನೋಟಿಸ್ ಕುರಿತ ಸಂಪೂರ್ಣ ವಿವರವಾಗಿದೆ. ಈ ಘಟನೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕೀಯಕ್ಕೆ ದೊಡ್ಡ ಪರಿಣಾಮ ತರಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪ್ಡೇಟ್ ಮತ್ತು ಕೋರ್ಟ್ನ ವಿಚಾರಣೆಯ ವಿವರಣೆಗಳನ್ನು ನಾವು ಮುಂದುವರಿಸುವಂತೆ ನೀವು ನಮಗೆ ಸಪೋರ್ಟ್ ಮಾಡಲು ಸಬ್ಸ್ಕ್ರೈಬ್ ಹಾಗೂ ಲೈಕ್ ಅನ್ನು ಒತ್ತಿ. ವಿಡಿಯೋ ಇಷ್ಟ ಆದರೆ ಶೇರ್ ಕೂಡ ಮಾಡಿ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.